ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಬಂಧುಗಳೇ, ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರಣ ಏನಂದ್ರೆ ಇಲ್ಲಿ ರೈತರಿಗೆ ಸುಖ ಸುಮ್ಮನೆ ತಿರುಗಾಡೋದು, ಲಂಚ ಪಡೋದು, 6 ತಿಂಗಳಾದ್ರೂ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ದುರಸ್ತಿ ಆಗದೆ ಇರ್ತಕ್ಕಂಥ ವಿಚಾರಗಳು, ರೈತರನ್ನ ಒಕ್ಕಲೆಬ್ಬಿಸಿ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ಜಮೀನನ್ನು ಕಿತ್ಕೊಳ್ಳಕ್ಕೆ ಮುಂದೆ ಬರ್ತಾ ಇರೋದು, ಮತ್ತೆ ಸಾಗುವಳಿ ಚೀಟಿಗಳು ಉಳ್ಳವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಅವ್ರ ಹಿಂಬಾಲಕರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸಾಮಾನ್ಯ ರೈತರಿಗೆ ಕೊಡ್ತಾ ಇಲ್ಲ ಎಂಬತಕ್ಕಂತ ಒಂದು ವಿಚಾರಗಳನ್ನ ಇಟ್ಕೊಂಡು, ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ಬೇಡ ಹಾಗೂ SIR ಬೇಡ ಅಂತೇಳಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಜಿಲ್ಲೆಯ ಈ ತಾಲೂಕಿನ ಜಲವತ್ತ ಸಮಸ್ಯೆಗಳ ಬಗ್ಗೆ ಇವತ್ತು ಹಾಸ್ಪಿಟಲ್ಗಳೇ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿ ವಿಫಲ ಅಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಅಂದ್ರೆ, ಇವತ್ತು ನಮ್ಗೆ ಸಂಬಳ ಬರ್ತಾ ಇದೆ, ನಾವು ಸಂಬಳ ತಿನ್ಕೊಂಡು ಆರಾಮಾಗಿ ನಾವು ನಮ್ಮ ಮನೆ ಮಕ್ಕಳು ಎಲ್ಲ ಇದೀವಿ, ರೈತರೆಲ್ಲಾದ್ರೂ ಆಗೋಗ್ಲಿ, ಜನ ಎಲ್ಲಾದ್ರೂ ಹಾಳಾಗೋಗ್ಲಿ, ನಾವು ಇವತ್ತು ಸರಿಯಾಗಿದ್ರೆ ಸಾಕು, ನಮ್ಮ ಕುಟುಂಬ ಸರಿಯಾಗಿದ್ರೆ ಸಾಕು ಎಂಬತಕ್ಕಂತ ಅವರು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಯಾವುದೇ ರೀತಿಯಾದಂತ ಸಾಮಾಜಿಕವಾದಂತ ಕಾಳಜಿ ಇಲ್ದಿರ ಇವತ್ತು ವರ್ತನೆಗಳನ್ನ ಮಾಡ್ತಾ ಇದ್ರೆ ಅಂತ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗ್ತಾ ಇದೀವಿ. ಕೇವಲ ನಾವು ನಾಮಕಾವಸ್ಥೆಗೆ ಮಾತ್ರ ನೀವು ಇರೋಂಗಿದ್ರೆ ನಮ್ಮ ತಾಲೂಕ್ ಕಚೇರಿಯಲ್ಲಿ ಯಾರು ಇರಬೇಡಿ, ನಮ್ಗೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮಾತ್ರ ಬೇಕಿಲ್ಲಿ. ದುಡ್ಡು ಕೊಟ್ರೆ ಕೆಲಸ ಮಾಡ್ತೀವಿ ಅನ್ನೋಂಗಿದ್ರೆ ರೈತ ಸಂಘನೆ ಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ಜನಸಾಮಾನ್ಯರನ್ನ ಯಾರನ್ನು ಕಾಯಿಸಬಾರ್ದು. ನೀವ್ ಯಾವುದೇ ಕಡೆ ವ್ಯಕ್ತಿ ಇರಲಿ, ಆ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಎಂಬತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಸಂಘಟನೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಖಾಸಗೀಕರಣ ವಿಚಾರದಲ್ಲಿ ವಿದ್ಯುತ್ ಅನ್ನ ಖಾಸಗೀಕರಣ ಟಾಟಾ ಕಂಪ್ನಿಗೆ ಮಾಡಬಾರ್ದು, SIR ಬೇಡವೇ ಬೇಡ, ರದ್ದಾಗಬೇಕು. ಮತ್ತೆ ಈ ತಾಲೂಕಿನಲ್ಲಿ ರೈತರನ್ನ ಫಾರೆಸ್ಟ್ ಅಧಿಕಾರಿಗಳು ಒಗ್ಗಲೆಬ್ಬಿಸ್ತಾ ಇದ್ದಾರೆ, ಅದನ್ನ ತಕ್ಷಣ ತಡೆಯಬೇಕು. ಯಾರು ಅಂತ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣ. ಏನಿವತ್ತು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಜಿಲ್ಲೆಯ ಯಾವುದೇ ತಾಲೂಕಲ್ಲಾಗ್ಲಿ ಸಮಸ್ಯೆ ಪ್ರತಿಯೊಬ್ಬರಿಗೂ ಬರುವಂತಹದ್ದು ಆರೋಗ್ಯ ಸಮಸ್ಯೆ. ಇವತ್ತು ಆರೋಗ್ಯ ಸಮಸ್ಯೆ ಬಂದ್ರೆ ಎಲ್ಲಾ ತಾಲೂಕಿಂದ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳಿಲ್ಲ. ಎಲ್ಲಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿಂದ ಇಲ್ಲಿಗೆ ಆಂಬುಲೆನ್ಸ್ ಅಲ್ಲಿ ಬಂದ್ರೆ ಇಲ್ಲಿ ಆಪರೇಷನ್ ಮಾಡ್ಬೇಕಾದ್ರೆ 10,000, 20,000, 30,000 ಕಾಸು ಕೇಳ್ತಾರೆ. ಈ ತಾಲೂಕಿನ ಒಬ್ಬ ಶಾಸಕರಾಗಿರುವಂತ ಅಥವಾ ಈ ಸಚಿವರಾಗಿರುವಂತವ್ರು ಇದೆಲ್ಲ ನೋಡ್ದಂಗೆ ಸುಮ್ಮನೆ ಇದ್ದಾರ? ಇದೇನಿದು ಭ್ರಷ್ಟಾಚಾರ, ಇದೇನು ಅನ್ಯಾಯ? ಯಾರನ್ನ ಕೇಳ್ಬೇಕು? ಜನ ಸಾರ್ವಜನಿಕರು ಅಲ್ಲ. ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದ್ದೀರಿ ನೀವು? ಸುಮ್ನೆ ನೋಡ್ದಂಗೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು? ಈ ಭ್ರಷ್ಟಾಚಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಮಸ್ಯೆ ಬರ್ತದೆ, ಆರೋಗ್ಯದ ಸಮಸ್ಯೆ. ನೀವು ಕನಿಷ್ಠ ಪಕ್ಷ ಇವತ್ತಾಗ ಆಪರೇಷನ್ ಇನ್ 4 ದಿವಸ, 8 ದಿವಸ, 15 ದಿವಸಕ್ಕೆ ಹಾಕ್ತಾರೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಯಾರು ಮಾತಾಡ್ತಾ ಇಲ್ಲ. ಇವತ್ತು ತಾಲೂಕ್ ದಂಡಾಧಿಕಾರಿಗಳು ಅರಣ್ಯಾಧಿಕಾರಿಗಳಿಗೆ ಡಿನೋಟಿಫಿಕೇಶನ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸರ್ವೆ ಆಗಿ ಅವ್ರಿಗೆ ದಾಖಲೆ ಇದ್ರೆ ಮಾತ್ರ ಅವ್ರನ್ನ ನಮ್ಮ ಭೂಮಿಗಳಿಗೆ ಅವ್ರು ಬರ್ಲಿ. ಅದು ಬಿಟ್ಟು ಯಾವುದೋ ಹಿಂದೆ ಇದ್ದಂತ ಒಬ್ಬ ಜಿಲ್ಲಾಧಿಕಾರಿ ಗಿಡ ನಾಟಿ ಮಾಡ್ಕೊಳೋದಕ್ಕೊಂದು ಪರ್ಮಿಷನ್ ಕೊಟ್ಟಿರೋದನ್ನ, ಅದೇ ಅರಣ್ಯಾಧಿಕಾರಿಗಳ ಜಮೀನು ಸ್ವಂತ ಅಂತೇಳಿ ಇವತ್ತು ರೈತರನ್ನ 60-70 ವರ್ಷದಿಂದ ಉಳುಮೆ ಮಾಡ್ತಾರಂತ ರೈತರನ್ನ ಎಲ್ಲ 5-6 ತಾಲೂಕುಗಳಲ್ಲಿ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದು ನೋಡ್ದಂಗೆ ಸರ್ಕಾರಗಳು ಕುಳಿತುಕೊಂಡಿವೆ. ಈ ತಾಲೂಕಾ ದಂಡಾಧಿಕಾರಿಗಳು, ಅರಣ್ಯಾಧಿಕಾರಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಜೊತೆ ಸೇರ್ಕೊಳ್ತಾರೆ ಇವತ್ತು ರೈತರನ್ನು ಒಕ್ಕಲೆಬ್ಬಿಸೋದಕ್ಕೆ. ಅವರ ಸಂಪೂರ್ಣ ದಾಖಲೆ ಬಂದು ಮೂಲ ಫಾರೆಸ್ಟ್ ಇಲಾಖೆದೆ. ಆದ್ರೆ 60 ವರ್ಷಗಳಿಂದ ಏನ್ ಮಾಡ್ತಾ ಇದ್ರು ಇವರು? ಭೂಮಿ ಕಿತ್ಕೊಳ್ದಿರ ನಮ್ಮ ಭೂಮಿಯನ್ನ 60 ವರ್ಷದಿಂದ ಕೃಷಿ ಮಾಡಿ ಈ ದೇಶಕ್ಕೆ ಅನ್ನ ಕೊಡುವಂತ ರೈತನ್ನ ದಿನೇ 10 ಎಕರೆ, 20 ಎಕರೆ, 30 ಎಕರೆ ಹಂತವಾಗಿ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದನ್ನ ಈ ತಾಲೂಕು ಆಡಳಿತ ಮಾಡ್ತಾ ಇರುವಂತ ರಾಜಕಾರಣಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಂದು ತಾಲೂಕಿಗೂ ಹೋಗಿ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ಅವ್ರಿಗೆ ವಿರೋಧ ಮಾಡ್ಬೇಕು ಅರಣ್ಯಾಧಿಕಾರಿಗಳಿಗೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವಿರೋಧ ಮಾಡ್ತದೆ. ಬಂಧುಗಳು, ಇವತ್ತೇನ್ ನೀವೆಲ್ಲ ನೋಡ್ತಾ ಇದ್ದೀರಿ, ದಿನೇ ರಸಗೊಬ್ಬರಗಳು ಹೆಚ್ಚಾಗ್ತಾ ಇದೆ. ಇವತ್ತು ಕೀಟನಾಶಕಗಳ ಬೆಲೆ 25% ಒಂದು ತಿಂಗಳಿಂದ ಹೆಚ್ಚಾಗ್ತಾ ಇದೆ. ರೈತ ಉಳಿಯೋದೆಲ್ಲಿ? ರೈತ ಬದುಕೋದಾಗೆ? ಇವತ್ತು ಇನ್ನು IP ಶೆಡ್ಗಳಿಗೆ ಏನಾದ್ರು ಟಾಟಾ ಕಂಪ್ನಿಗೆ ಏನಾದ್ರು ಕೊಟ್ಬಿಡ್ತು ಅಂದ್ರೆ ಮೀಟರ್ ಅನ್ನ ಅಳವಡಿಕೆ ಮಾಡಿದ್ರೆ ರೈತ ಉಳಿಯೋಕೆ ಆಗೋದಿಲ್ಲ. 1000 ಅಡಿಯಿಂದ ನೀರು ತೆಗಿಬೇಕಂದ್ರೆ ದಿನ 1,000 ರೂಪಾಯಿ ಕಟ್ಬೇಕಾಗ್ತದೆ ರೈತ. ಈ ದೇಶಕ್ಕೆ ಅನ್ನ ಕೊಡೋ ರೈತರು ಇವತ್ತು 40% ಇಳಿದಿರೋ ಕಾರಣ ಈ ರಾಜ್ಯ ಸರ್ಕಾರಗಳು, ಈ ಅಧಿಕಾರಿಗಳು ಕೊಡುವಂತ ಕಿರುಕುಳದಿಂದ ಇವತ್ತು ಈ ನೋವನ್ನು ಅನುಭವಿಸ್ತಾ ಇದೀವಿ. ಈ ಜಿಲ್ಲೆಯಲ್ಲಿರುವಂತ
ನಮ್ಮ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಲ್ಲಾ ತಾಲೂಕ್ ದಂಡಾಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡ್ಬೇಕು. ಸುಮ್ನೆ ಒಂದು ದಾಖಲೆಗೆ 6 ತಿಂಗಳು ವರ್ಷ ತಿರುಗಬಾರ್ದು ಅಂತೇಳಿ ಇವತ್ತು ನಾವು ಈ ತಾಲೂಕದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ.